ನೀನು ಏನು 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 ಹೇಳು ಏನು ಅಂದೆ ಇವೆಲ್ಲ ಬೇಡ. ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಏನೊಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು, ಎಲ್ಲರೂ ಕೂಡ ಗೆಸ್ ಮಾಡಿದ್ರು ಹೌದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಬಿಟ್ಟು. ಕಾವ್ಯ ಅವ್ರಿಗೆ ಗಿಲ್ಲಿ ನಟ ಅವ್ರ ಮೇಲೆ ಎಷ್ಟು ನಂಬಿಕೆ ನೋಡಿ. ಇಲ್ಲಿ ಅವರೆಲ್ಲ ಎಷ್ಟೆಲ್ಲ ಏನೆಲ್ಲ ಮಾತಾಡ್ತಾರೆ, ಏನೋ ಬೆನ್ನುಗ್ ಚೂರಿ ಹಾಕ್ತಾರೆ, ಮತ್ತೆ ನಂಬಿಸಿ ಕುತ್ತಿಗೆ ಕೊಯ್ದ್ರು, ಮತ್ತೆ ಇಲ್ಲಿ ಫ್ರೀ ಪ್ರಾಡಕ್ಟ್, ಇಲ್ಲಿ ಸ್ಪಂದನ ಅವರಲ್ಲ ರೀ ಲಕ್ಕಿ, ನೀವು ಲಕ್ಕಿ ಅಂತ ಹೇಳಿದ್ರು. ನಾನಿಲ್ಲಿ ಜಂಟಿಯಾಗಿ ಬರಬಾರ್ದಿತ್ತು, ನಿಮ್ಮನ್ನ ಜಂಟಿಯಾಗಿ ನನ್ನ ಜೊತೆ ತಗೊಂಡಿದ್ದೆ ತಪ್ಪಾಯ್ತು ಅಂತ ಇಲ್ಲಿ ಮಾತಾಡಿದ್ರು. ಇವ್ರು ಇಷ್ಟೆಲ್ಲ ಮಾತಾಡಿದ್ರು ಕೂಡ. ಮತ್ತೆ ಊಟದ ವಿಚಾರದಲ್ಲೂ ಕೂಡ ಅಷ್ಟೇ, ಅವರು ಬಿಟ್ಟು ಹೋಗ್ತಾರೆ ಊಟನ, ಆದ್ರೆ ಫಸ್ಟ್ ಇಲ್ಲಿ ಹೇಳ್ತಾರೆ ಅಂದ್ರೆ ನಾವು ನಿಮ್ನ ಕರ್ದೇ ಇಲ್ವಲ್ಲ ಹಾಗೆ ಹೀಗೆ ಅಂತ ಬಿಟ್ಟು. ಕಾವ್ಯ ಅವರು ಇಲ್ಲಿ ಧನುಷ್ ಅವ್ರ ಹತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಗಿಲ್ಲಿ ಆ ರೀತಿ ಎಲ್ಲ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಬಿಟ್ಟು ಎಷ್ಟು ಚೆನ್ನಾಗಿ ಕಣ್ಣಿಡಿದ್ರು ಅಂತಂದ್ರೆ ಇಲ್ಲಿ ಬೇಗ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನಾವು ಯಾವ್ದಾರ ಒಬ್ರು ವ್ಯಕ್ತಿ ಹತ್ರ ಮಾತಾಡ್ತಿದೀವಿ ಅಂತಂದ್ರೆ ಅವ್ರ ಬಿಹೇವಿಯರ್ ಚೇಂಜ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತಲ್ವಾ. ಆದ್ರೂ ಕೂಡ ಸಿಕ್ಕಾಪಟ್ಟೆ ನಂಬಿಕೆ ಅಂತಾನೆ ಹೇಳ್ಬೋದು. ಅದೇ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಏನೇ ಆಗಿದ್ರು ಕೂಡ ಆ ರೀತಿಯಾಗಿ ಮಾತಾಡಿದಾಗ ಇಮಿಡಿಯೇಟ್ ಆಗಿ ಅಳು ಬಂದೇ ಬರುತ್ತೆ. ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹತ್ರ ಮೇನ್ ಆಗಿ ಇಲ್ಲಿ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿದ್ದೆ ಅದು ಗಿಲ್ಲಿ ಅವ್ರಿಗೆ ಅಳಿಸ್ಬೇಕು ಅಂತ ಬಿಟ್ಟು. ಕೊನೆಗೂ ಇಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಅದರಲ್ಲೂ ಕೂಡ ಫೋಟೋ ಎತ್ತಿಕೋ ವಿಚಾರದಲ್ಲಿ ನೋಡ್ಬೇಕು ನೀವು, ಸಖತ್ತಾಗಿ ಇಲ್ಲಿ ಪ್ಲಾನ್ ಮಾಡಿದ್ರು. ಆದ್ರೆ ಮನೆಯವರೆಲ್ಲರಿಗೂ ಕೂಡ ಈಸಿಯಾಗಿ ಗೊತ್ತಾಯ್ತು. ಏನಕ್ಕಪ್ಪ ಅಂತಂದ್ರೆ ಅಲ್ಲಿ ರಕ್ಷಿತ್ ಅವ್ರ ಫೋಟೋ ಬಿಟ್ಟಿದ್ರು ಕೂಡ ರಕ್ಷಿತ್ ಅವರು ಮೇಲೆ ಹತ್ತಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಲ್ವಾ. ಆದ್ರೆ ಸ್ಪಂದನ ಅವ್ರು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ ಇದನ್ನ ಗಿಲ್ಲಿ ಅವರೇ ಮಾಡಿದ್ದಾರೆ, ಗಿಲ್ಲಿ ಅವರೇ ಎತ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ರಜತ್ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಇವರಿಬ್ರು ಕೂಡ ಹೋಗ್ತಾರೆ ಅಂತ ಗೆಸ್ ಮಾಡೋದ್ರಲ್ಲ ಸಖತ್. ಯಾಕಂದ್ರೆ ಅವರು ಕಳೆದ ಸೀಸನ್ ಅಲ್ಲಿ ಆಟ ಆಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಇಲ್ಲಿ ರಾಶಿಕ್ ಅವ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇದ್ದಾರೆ, ಅದಕ್ಕೆ ಈಸಿಯಾಗಿ ಇಲ್ಲಿ ಗೆಸ್ ಮಾಡಿದ್ರು. ಇದ್ರ ಜೊತೆಗೆ ಗಿಲ್ಲಿ ಅವರು ಏನೆಲ್ಲ ಹೇಳಿದ್ರು ಅಂದ್ರೆ ಸಖತ್ತಾಗಿ ಅಳು ಬಂತು. ಅದನ್ನ ಸ್ಪಂದನ ಅವ್ರ ಹತ್ರ ಕುತ್ಕೊಂಡು ಹೇಳ್ಕೊಂಡು ಅಳ್ತಿದ್ರಲ್ಲ. ಆದ್ರೆ ಗಿಲ್ಲಿ ಅವ್ರಿಗೆ ಅಶ್ವಿನಿ ಅವ್ರಿಗೆ ಗೊತ್ತಿರ್ಲಿಲ್ಲ ಒಳಗಡೆ ಕುತ್ಕೊಂಡು ಅಳ್ತಿದ್ರು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸೈಕಲ್ ಟಾಸ್ಕ್ ಏನು ಕೊಟ್ರು ಇಲ್ಲಿ ಇವರು ಬೆಳಗಿನ ಜಾವದವರೆಗೂ ತುಳಿತಿದ್ರೆ ಇಲ್ಲಿ ಮನೆಯವರೆಲ್ಲರೂ ಕೂಡ ಆರಾಮಾಗಿ ಮಲ್ಕೊಳ್ಬಹುದು ಅಂತ ಅಂದ್ಬಿಟ್ಟು. ಮೊದ್ಲೇ ಗೊತ್ತಾಗಿದ್ರೆ ನಾನು ಇಲ್ಲಿ ಅಳಿಸ್ತಿರ್ಲಿಲ್ಲ ಅಂತ ಕೂಡ ಇಲ್ಲಿ ಗಿಲ್ಲಿ ಅವರು ಇಲ್ಲಿ ಹೇಳಿದ್ರು. ಸ್ಪಂದನ ಅವ್ರು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿದ್ರು. ಅದಾದ್ಮೇಲೆ ಅವರು ಒಂದು ಮಾತು ಕೂಡ ಕಾವ್ಯ ಅವ್ರ ಬಗ್ಗೆ ಈ ರೀತಿಯಾಗಿದೆ ಚುಚ್ಚು ಮಾತುಗಳನ್ನ ಇಲ್ಲಿ ಆಡ್ಲಿಲ್ಲ. ಮೇನ್ ಆಗಿ ಅವ್ರಿಗೆ ಬೇಜಾರಾಗಿದ್ದೇನಪ್ಪ ಅಂತಂದ್ರೆ ಬೆನ್ನಿಂದೆ ಚೂರಿ ಹಾಕ್ದೆ ಅಂತ ಹೇಳಿದ್ದು. ಗಿಲ್ಲಿ ಅನ್ನೋ ಪವರ್ ಕಾರ್ಡ್ ನ ಯೂಸ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಕಾವ್ಯ ಅವ್ರ ಬಾಯಲ್ಲೇ ಬಂತು. ಯಾಕಂದ್ರೆ ಎಲ್ಲಾನು ಕೂಡ ಇಲ್ಲಿ ತೋರ್ಸಕ್ಕಾಗಲ್ಲ. ಕಾವ್ಯ ಅವ್ರು ಹೇಳಿದಾಗ ಇಲ್ಲಿ ಗೊತ್ತಾಗಿದ್ದು ಗಿಲ್ಲಿ ಅನ್ನೋ ಪವರ್ ಕಾರ್ಡ್ ನ ಇಲ್ಲಿ ಯೂಸ್ ಮಾಡ್ಕೊಂತಿದ್ಯಾ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ಅಂದಿದ್ದಾರೆ ಅಂತ ಅಂದ್ಬಿಟ್ಟು. ತುಂಬಾನೇ ಬೇಜಾರಾಗುತ್ತೆ ಕಾವ್ಯ ಅವ್ರಿಗೂ ಕೂಡ. ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಮನ್ಸಲ್ಲಿದೆ ಅದು ಟಾಸ್ಕ್ ಅಲ್ವಾ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಅವ್ರು ಆ ರೀತಿ ಹೇಳಿದ್ದಾರೆ. ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಯ್ತು. ಅವರು ಕೂಡ ಸಿಕ್ಕಾಪಟ್ಟೆ ಹತ್ರು. ಅದ್ರಲ್ಲಿ ನೀವು ನೋಡಿದ್ರಲ್ಲ ಎಷ್ಟೊತ್ತು ಹತ್ರು ಅಂತ ಅಂದ್ಬಿಟ್ಟು, ಏನೆಲ್ಲ ಹೇಳಿದ್ರು ಅಂತ ಅಂದ್ಬಿಟ್ಟು. ಇದೆಲ್ಲ ಆದ್ಮೇಲೆ ಸೈಕಲ್ ತುಳಿಬೇಕಾದ್ರೂ ಕೂಡ ಇಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಇಲ್ಲಿ ಅವ್ರನ್ನ ರೇಗಿಸ್ತಾರೆ, ಅಂದ್ರೆ ಅಳ್ಸಕ್ ಟ್ರೈ ಮಾಡ್ತಾರೆ. ಎಲ್ರ ಎದುರುಗಡೆ ಅಳ್ಳಿಲ್ಲ, ಸ್ಪಂದನ ಅವ್ರ ಜೊತೆ ಇಲ್ಲಿ ಹತ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ಮೇಲೆ ಸ್ಟಾಪ್ ಮಾಡ್ತಾರೆ. ನೋಡಿ ಇಬ್ರಿಗೂ ಕೂಡ ಪೈಪೋಟಿ ಬಿದ್ರೆ ಯಾವ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಎಷ್ಟೇ ಫ್ರೆಂಡ್ಸ್ ಇದ್ರು ಕೂಡ ಸ್ವಲ್ಪ ಬೇಜಾರಾಗಿ ಆಗುತ್ತಲ್ವಾ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಸಿಕ್ಕಾಪಟ್ಟೆ ರೇಗಾಡಿದ್ರು. ಒಟ್ನಲ್ಲಿ ಇವತ್ತಿನ ಎಪಿಸೋಡು ನಿನ್ನೆ ಏನೊಂದು ಟಾಸ್ಕ್ ಕೊಟ್ಟಿದ್ರು ಆ ಸೀಕ್ರೆಟ್ ಟಾಸ್ಕ್ ಬಗ್ಗೆನೇ ಇಲ್ಲಿ ಹೋಯ್ತು. ಒಂದಿಲ್ಲಿ ಕಾವ್ಯ ಅವ್ರನ್ನ ಅಳಿಸೋದು, ಯಾವ ವಿಚಾರಕ್ಕೆ ಏನೇನು ಇಲ್ಲಿ ಹೇಳ್ಬಿಟ್ಟು ಅಳಿಸಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಅಂದ್ರೆ ಇಬ್ರು ಕೂಡ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಇಲ್ಲಿ ಗಿಲಿಯವರು ಕೂಡ ಇಲ್ಲಿ ಹೇಳಂಗಿಲ್ಲ, ಇಲ್ಲಿ ಕಾವ್ಯ ಅವರು ಕೂಡ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಸ್ವಲ್ಪ ಅರ್ಥ ಮಾಡ್ಕೊಂಡ್ರು. ಆದ್ರೂ ನೋಡಿ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಗಿಲ್ಲಿ ಆ ರೀತಿ ಅಲ್ಲ ಅಂತ ಅಂದ್ಬಿಟ್ಟು ಸೂರಜ್ ಅವ್ರ ಹತ್ರನೂ ಡಿಸ್ಕಷನ್ ಮಾಡ್ತಾರೆ, ಮತ್ತೆ ಇಲ್ಲಿ ಧನುಷ್ ಅವ್ರ ಹತ್ರನೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ, ಮತ್ತೆ ಸ್ಪಂದನ ಅವ್ರ ಹತ್ರನೂ ಕೂಡ ಹೇಳ್ಕೊಂಡು ಅಳ್ತಾರೆ. ಒಟ್ನಲ್ಲಿ ನಂಬಿಕೆ ಚೆನ್ನಾಗೇ ಇದೆ. ಸ್ವಲ್ಪ ಇದೆಲ್ಲ ಆದ್ಮೇಲೆ ಅಂದ್ರೆ ಇಲ್ಲಿ ನಾಳೆ ಹೇಳ್ತಾರೆ ಅಂತ ಕಾಣಿಸುತ್ತೆ ಬಿಗ್ ಬಾಸ್. ಟಾಸ್ಕ್ ಮುಗ್ದಿದೆ, ಕ್ಯಾಪ್ಟನ್ಸಿ ರೇಸ್ಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅಂತ ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೋ ಅವಾಗ ಇಲ್ಲಿ ಗೊತ್ತಾಗುತ್ತೆ. ಅವಾಗ ಕಾವ್ಯ ಅವರು ನಾರ್ಮಲ್ ಆಗ್ತಾರೆ ಅಂತ ಗೊತ್ತು. ಯಾಕಂದ್ರೆ ಇವಾಗ ಒಂದು ಮೆಣಸಿನ್ಕಾಯಿ ಹಾರ ಅಂತ ಹೇಳಿದ್ನಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವಿಲ್ಲನ್ ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದಾಗ ಈ ಒಂದು ಚಟುವಟಿಕೆ ಕೂಡ ಇಲ್ಲಿ ಮುಗ್ದಿದೆ. ಯಾರ್ಯಾರಿಗೆ ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಕೂಡ ನಾನು ಇದರಿಂದ ಹೇಳಿದ್ದೀನಿ. ಸದ್ಯ ಕಾವ್ಯ ಅವ್ರು ಬಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಮತ್ತಿಲ್ಲಿ ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ ಮನೆಯ ವಿಲ್ಲನ್ ಅಂತ ಅಲ್ಲಿ ಹೇಳಿಬಿಟ್ಟು ಮೆಣಸಿನ್ಕಾಯಿ ಹಾರ ಕೂಡ ಇಲ್ಲಿ ಹಾಕ್ತಾರೆ. ಅವ್ರ ತಲೆಯಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ ಹೌದು ಅವರು ಕರೆದ್ಬಿಟ್ಟು ಕೇಳ್ತಾರೆ ಸೀಕ್ರೆಟ್ ಟಾಸ್ಕ್ ಏನಾದ್ರು ಕೊಟ್ಟಿದಾರಾ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವ್ರು ಹೇಳಂಗಿಲ್ವಲ್ಲ, ಅದನ್ನ ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಬಿಗ್ ಬಾಸ್ ಮನೇಲಿ ವಿಲನ್ ಯಾರಪ್ಪ ಅಂತಂದ್ರೆ ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡಿದ್ಮೇಲೆ ಅವ್ರು ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಹೇಗಿದ್ರು ಇವಾಗ ಹಾಗಿಲ್ಲ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಹಾರ ಹಾಕ್ಬಿಟ್ಟು ಬಿಗ್ ಬಾಸ್ ಮನೆಯ ರಿಯಲ್ ವಿಲ್ಲನ್ ಯಾರಪ್ಪ ಅಂತಂದ್ರೆ ಗಿಲ್ಲಿ ಅವರು ಅಂತ ಇಲ್ಲಿ ಕಾವ್ಯ ಅವರು ಹೇಳಿದ್ದಾರೆ. ಅಂದ್ರೆ ಬೇಜಾರಾಗುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಗಿಲ್ಲಿ ಅವರು ಏನೆಲ್ಲ ಇಲ್ಲಿ ಹೇಳಿದ್ರು ಅದರಿಂದ ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಹರ್ಟ್ ಆಗಿದೆ. ಅದಕ್ಕೆ ಆ ರೀತಿ ಇಲ್ಲಿ ಹೇಳಿದ್ದಾರೆ. ಈ ಒಂದು ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಯಾರ್ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನಾಳೆ ಅನೌನ್ಸ್ ಮಾಡ್ತಾರೆ. ಅವಾಗ ಇಲ್ಲಿ ಕಾವ್ಯ ಅವ್ರಿಗೆ ಗೊತ್ತಾಗುತ್ತೆ. ನೋಡೋಣ ಸಾರಿ ಕೇಳ್ತಾರ ಇಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಊಟ ಮಾಡಿಲ್ಲ, ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಊಟ ಮಾಡಿಲ್ಲ. ಇಬ್ರು ಕೂಡ ಅಷ್ಟೇ, ಇಲ್ಲಿ ಕಾವ್ಯ ಅವ್ರು ತಿಂದಿಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ತಿಂದಿಲ್ಲ ಅಷ್ಟೇ.
ಏನೇ ಆದ್ರೂ ಕೂಡ ಈ ಒಂದು ಟಾಸ್ಕ್ ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಇಬ್ರು ಕೂಡ. ಯಾಕಂದ್ರೆ ಸುಮಾರು ಜನ ಇಲ್ಲಿ ಎಲ್ಲೆಲ್ಲ ಮಾತಾಡ್ತಾರೆ. ಇದೆಲ್ಲ ಆದ್ಮೇಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹೇಳ್ತಾರೆ, ಇಲ್ಲ ಬೇಕು ಬೇಕು ಅಂತ ನೀವು ಈ ತರ ಮಾಡ್ತಿರೋದು, ನೀವು ಕೂಡ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದೀರಲ್ವಾ ಅಂತ ರಾಶಿಕ್ ಅವರು ಬಂದು ಕೇಳ್ತಾರೆ. ಮತ್ತೆ ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಬಂದು ಕೇಳ್ತಾರೆ, ಕಳ್ಳ ಕಣೋ ನೀನು, ಮಳ್ಳ ಕಣೋ ನೀನು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಆದ್ರೂ ಕೂಡ ಇಲ್ಲಿ ಬಾಯಿ ಬಿಟ್ಟಿಲ್ಲ, ಅಶ್ವಿನಿ ಅವರು ಬಾಯಿ ಬಿಟ್ಟಿಲ್ಲ, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಬಾಯಿ ಬಿಟ್ಟಿಲ್ಲ. ನೋಡಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ, ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಕೂಡ ಇಲ್ಲಿ ಅವ್ರು ಹೇಳಂಗಿಲ್ಲ ಅಲ್ವಾ, ಗೊತ್ತಾಗೇ ಆಗುತ್ತೆ, ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಇಲ್ಲಿ ಯಾರ್ಯಾರು ಆ ನಂತರ ಗಿಲ್ಲಿ ಅವ್ರನ್ನ ಏನೇನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಕಳೆದ ವಿಡಿಯೋದಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ಬಿಗ್ ಬಾಸ್ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಈ ಕಿಚನ್ ಡಿಪಾರ್ಟ್ಮೆಂಟ್ ಅಶ್ವಿನಿ ಅವರಿಗೆ ಮತ್ತೆ ಇಲ್ಲಿ ಗಿಲ್ಲಿ ಅವರಿಗೆ ಹೇಗೆ ಟಾಸ್ಕ್ ಕೊಟ್ಟಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಯಾವ್ದಪ್ಪ ಅಂತಂದ್ರೆ ಡೂ ಆರ್ ಡೈ ಅಂತ ಅಂದ್ಬಿಟ್ಟು ಟಾಸ್ಕ್ ಕೊಟ್ಟಿದ್ದಾರೆ. ಆದ್ರೆ ಮೆಣಸಿನ್ಕಾಯಿ ಟಾಸ್ಕ್ ಎಲ್ಲ ಆಗಿತ್ತಲ್ಲ, ಅದಾದ್ಮೇಲೆ ಈ ಒಂದು ಟಾಸ್ಕ್ ಕೊಟ್ಟಿರೋದು ಡೂ ಆರ್ ಡೈ ಅಂತ ಅಂದ್ಬಿಟ್ಟು. ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಹೌದು ಇಲ್ಲ ಅಂತ ಹೇಳಿದ್ರಲ್ಲ, ಎಸ್ ಆರ್ ನೋ ರೌಂಡ್ ಅಂತ ಹೇಳ್ಬಿಟ್ಟು ಅದೇ ತರ ಸೇಮ್ ಪ್ಯಾಟರ್ನ್, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಅಂದ್ರೆ ಇವರು ಚಾಲೆಂಜ್ ಹಾಕ್ಬೇಕಾಗತ್ತೆ, ನೀವು ಇದನ್ನ ಮಾಡ್ತೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ 2 ಟೀಮ್ಗಳಾಗಿ ಇಲ್ಲಿ ವಿಂಗಡಣೆ ಆಗಿದೆ. ಕಳೆದ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ, ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಒಂದು ಟೀಮಲ್ಲಿ ಅಶ್ವಿನಿ ಅವರಿದ್ದಾರೆ, ಮತ್ತೆ ಇಲ್ಲಿ ರಕ್ಷಿತಾ ಅವರು, ಧ್ರುವಂತ್ ಅವರು, ಸೂರಜ್ ಅವರು, ಸ್ಪಂದನ ಅವರು, ಮಾಳು ಅವರು, ಇವರೆಲ್ಲರೂ ಕೂಡ ಒಂದು ಟೀಮು. ಇನ್ನೊಂದು ಟೀಮಲ್ಲಿ ಗಿಲ್ಲಿ ಅವರು ಮತ್ತೆ ರಘು ಅವರು, ರಜತ್ ಅವರು, ಕಾವ್ಯ ಅವರು, ಮತ್ತೆ ಇಲ್ಲಿ ರಾಶಿಕಾ ಅವರು ಮತ್ತೆ ಧನುಷ್ ಅವರು. ಟೋಟಲ್ ಆಗಿ 2 ಟೀಮಲ್ಲೂ ಕೂಡ 6 ಜನ ಇಲ್ಲಿ ಇದ್ದಾರೆ. ಅಂದ್ರೆ ಒಂದು ಟೀಮಿಂದ ಒಬ್ರೇನಾದ್ರು ಚಾಲೆಂಜ್ ಕೊಟ್ರೆ ಇದು ಡೂನಾ ಡೈನಾ ಅಂತ ಕೇಳ್ತಾರೆ. ಇಲ್ಲಿ ಅವ್ರೇನೋ ಮಾಡ್ತೀನಿ ಅಂತಂದ್ರೆ ಡೂ ಅಂತ ಹೇಳ್ಬೋದು, ಮತ್ತೆ ಇಲ್ಲಿ ಮಾಡಕ್ ಆಗಲ್ಲ ಅಂತಂದ್ರೆ ಡೈ ಅಂತ ಇಲ್ಲಿ ಹೇಳ್ತಾರೆ. ಅದು ಎಲ್ರಿಗೂ ಕೂಡ ಗೊತ್ತಲ್ವಾ. ಇಲ್ಲಿ ಕಳೆದ ಸೀಸನ್ ಮೆಣಸಿನ್ಕಾಯಿ ಇಟ್ಟಿದ್ರು, ಮತ್ತೆ ಇಲ್ಲಿ ಶೇವ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರಲ್ಲ, ಆ ರೀತಿ ಸೇಮ್ ಚಾಲೆಂಜ್. ಇಲ್ಲಿ ಕಾವ್ಯ ಅವ್ರಿಗೆ ತಲೆಗೆ ಹೇರ್ ಕಲರ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಚಾಲೆಂಜ್ ಕೊಟ್ಟವ್ರೆ, ಅದನ್ನ ಇಲ್ಲಿ ಒಪ್ಕೊಂಡಿದ್ದಾರೆ. ಅಂದ್ರೆ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರು, ಒಂದು ಚಾಲೆಂಜ್ ಏನ್ ಮಾಡಿದ್ರು ಅದರಲ್ಲಿ ಇಲ್ಲಿ ಕಾವ್ಯ ಅವರು ಗೆದ್ದಿದ್ದಾರೆ. ಇನ್ನೊಂದು ರಜತ್ಗೆ ಏನೋ ಇಲ್ಲಿ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಅವರು ಕೂಡ ಇಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಒಪ್ಕೊಂಡು ಸಕ್ಸಸ್ಫುಲ್ ಆಗಿ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಆಗಿ 2 ಟಾಸ್ಕ್ ಅಂದ್ರೆ 2 ಚಾಲೆಂಜ್ ಮಾಡಿದ್ರು ಅಶ್ವಿನಿ ಅವ್ರ ಟೀಮ್ ಇಂದ. 2 ಚಾಲೆಂಜ್ ಕೂಡ ಈ ಕಡೆ ಟೀಮ್ ಅವ್ರು ಗಿಲ್ಲಿ ನಟ ಅವ್ರ ಟೀಮ್ ಇಲ್ಲಿ ಗೆದ್ದಿದೆ. ಅಂದ್ರೆ ಲೀಡಿಂಗ್ ಅಲ್ಲಿ ಗಿಲ್ಲಿ ನಟ ಅವ್ರ ಟೀಮ್ ಇದೆ. ನೋಡೋಣ ಅಟ್ ಪ್ರೆಸೆಂಟ್ ನಾನು ನೋಡಿದಾಗ ಇಷ್ಟು ನಡೆದಿತ್ತು, ಇನ್ನು ಏನೇನೆಲ್ಲ ನಡೆದಿದೆ, ಯಾರ್ಯಾರು ಏನೇನು ಚಾಲೆಂಜ್ ಕೊಟ್ಟರು, ಯಾರು ಈ ಒಂದು ಟಾಸ್ಕ್ ಅಂದ್ರೆ ಡೂ ಆರ್ ಡೈ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. ಸೊ ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನನ್ನಿಸ್ತು, ಮತ್ತೆ ಇಲ್ಲಿ ಈ ಒಂದು ಟೀಮ್ ಅಲ್ಲಿ ಯಾವ ಟೀಮು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ, ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆ ಇಲ್ಲಿ ವೋಟಿಂಗ್ ಲೈನು ಕೂಡ ಇಲ್ಲಿ ಓಪನ್ ಆಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿದ್ರೆ, ಅದೇನಕ್ಕಪ್ಪ ಅಂತಂದ್ರೆ ಈ ವಾರ ನೋ ಎಲಿಮಿನೇಷನ್ ರೌಂಡ್ ಇದೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಂದ್ರೆ 1 ಡೇ ಏನಿದೆ, ಇವಾಗ ಕಿಚ್ಚನ ಪಂಚಾಯಿತಿ ಎಲ್ಲ ಮುಗಿದ ಆದ್ಮೇಲೆ ಫ್ಯಾಮಿಲಿ ರೌಂಡ್ ನಡೆಯೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಈ ವೀಕು ನೋ ಎಲಿಮಿನೇಷನ್ ವೀಕು. ಅಂದ್ರೆ ಯಾರಿಗಾದ್ರೂ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಅಂತೂ ಕನ್ಫರ್ಮ್ ಇಲ್ಲಿ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಅಂದ್ರೆ ಸ್ಪರ್ಧಿಗಳಿಗೆ ಇಲ್ಲಿ ನಾಮಿನೇಷನ್ ಆಗಿದೆ ಅಂತ ಗೊತ್ತು, ಯಾರಿಲ್ಲಿ ಹೋಗ್ಬೋದು, ಯಾರಿಲ್ಲಿ ಉಳ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಸಿಕ್ಕಾಪಡೆ ಕನ್ಫ್ಯೂಷನ್ ಅಂತೂ ಇದ್ದೇ ಇರ್ತದೆ. ಅಂದ್ರೆ ಭಯ ಇರಬೇಕಲ್ವಾ, ಅದಕ್ಕೋಸ್ಕರನೇ ಯಾರಿಗಿಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಹೇಗಿದ್ರು ಕೂಡ ನೀವು ನೋಡಿದ್ದೀರಾ, ವೋಟಿಂಗ್ ಏನಂತೂ ಇಲ್ಲಿ ಓಪನ್ ಆಗಿಲ್ಲ. ಆಲ್ರೆಡಿ ಕಲರ್ಸ್ ಪೇಜ್ ಇಂದನೂ ಕೂಡ ನಾಮಿನೇಟ್ ಆಗಿದ ತಕ್ಷಣ ಒಂದು ಪೇಜ್ ಕೂಡ ಬಿಡ್ತಾರೆ, ಈ ವಾರ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದು ಕೂಡ ಇಲ್ಲಿ ಬಿಟ್ಟಿಲ್ಲ. ಇದರಿಂದನೇ ಇಲ್ಲಿ ಗೊತ್ತಾಗುತ್ತೆ ನೋ ಎಲಿಮಿನೇಷನ್ ವೀಕ್ ಇದೆ ಅಂತ ಅಂದ್ಬಿಟ್ಟು. ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರೆ ಯಾರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ. ಮತ್ತೆ ಈ ಸ್ವಲ್ಪ ಇಲ್ಲಿ ಓಡಾಡ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಒಂದು ಸೀಕ್ರೆಟ್ ರೂಮ್ ಟಾಸ್ಕ್ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 11 ಅಲ್ಲೂ ಇರಲಿಲ್ಲ, ಸ್ವಲ್ಪ ಸೀಸನ್ಗಳು ಇಲ್ಲಿ ಮಾಡಲಿಲ್ಲ, ಏನಕ್ಕೆ ಅಂತ ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಿದೆ. ಆದ್ರೆ ಈ ಒಂದು ಸೀಸನ್ ಅಲ್ಲಿ ಸೀಕ್ರೆಟ್ ರೂಮ್ ಟಾಸ್ಕ್ ಇದೆ ಅಂತ ಹೇಳ್ತಿದ್ದಾರೆ. ಎಷ್ಟು ನಿಜನ ಸುಳ್ಳು ಗೊತ್ತಿಲ್ಲ. ಒಟ್ನಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ, ಯಾಕಂತಂದ್ರೆ ಈಗ ನಾಮಿನೇಷನ್ ಕೂಡ ಇಲ್ಲಿ ಮಾಡಿದ್ದಾರೆ, ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಾದ್ರು ಇಡ್ತಾರ ಅಂತ ನೋಡ್ಬೇಕಿದೆ. ವೀಕ್ಷಕರೇ, ಒಂದು ವೇಳೆ ಇಟ್ರೆ ಯಾರನ್ನ ಇಲ್ಲಿ ಸೀಕ್ರೆಟ್ ರೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.